ಹಲೋ ಫ್ರೆಂಡ್ಸ್, ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ ಸೀಡಿಗ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ವಿಷಯ ಹೇಳೋಕ್ಕಂತ ಬಂದಿದ್ದೀನಿ. ಆ ವಿಷಯ ಹೇಳೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ರೋಡಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಇದೊಂದು ಬಿಲ್ಡಿಂಗ್ ಕಾಣ್ತು. ಬಿಲ್ಡಿಂಗಲ್ಲಿ ಯಾವ ಥರ ಎಲ್ಲ ಇದನ್ನು ಮಾಡಿದ್ದಾರೆ, ಲೆಪ್ಪ ಹಾಕ್ತಿದ್ರು, ಹಾಗೆ ಮತ್ತು ಅಚ್ಚರಿ ಕೆಲಸ ಮಾಡ್ತಿದ್ರು, ಎಲ್ಲದನ್ನೂ ಮಾಡ್ತಿದ್ರು. ಮತ್ತು ಗ್ರಾನೈಟ್ ಕೂಡ ಎಲ್ಲ ರೆಡಿ, ಟೈಲ್ಸ್ ಎಲ್ಲ ರೆಡಿ ಇತ್ತು, ತಗೊಬಂದು ಇಟ್ಕೊಂಡಿದ್ರು. ನಾನು ಹಾಗೆ ಹೋದೆ ಒಳಗಡೆ, ಎಲ್ಲ ವೀಡಿಯೋ ಮಾಡಿಕೊಂಡೆ ನೀಟಾಗಿ. ನೋಡಿ ಹೋಗ್ತಾ ಇದ್ದೀನಿ ಮೇಲೆ, ಯಾವ ಥರ ನೋಡಿ ಮೆಟ್ಲು ಹತ್ಕೊಂಡು ಹೋಗಿದೆ. ಹೋಗೋ ತನಕ ಮೇಲೊಬ್ಬರು ಇದ್ದರು ಪೇಂಟ್ನರು. ಅವರು ನೋಡಿದ್ರೆ ನಾನು ಏನೂ ಕೇಳಿಲ್ಲ, ಅವ್ರನ್ನ ನೋಡಿ ಬರ್ತಿದ್ದಾರಲ್ಲ ಇವ್ರನ್ನ ಕೇಳಿಲ್ಲ. ಹಾಗೆ ಮತ್ತೆ ಒಳಗಡೆ ಹೋದೆ. ಒಳಗಡೆ ಎಲ್ಲ ಕ್ಲೀನಾಗೆಲ್ಲ ಯೂಜ ಮಾಡಿಕೊಂಡೆ, ಎಲ್ಲ ಅಲ್ಲೆಲ್ಲ ಇತ್ತು. ಹಾಗೆ ಹೆಚ್ಚಿಗೆ ಎಲ್ಲ ಇದು ಮಾಡಿಲ್ಲ. ನೋಡಿ ಟೈಲ್ಸ್ ಎಲ್ಲ ಸ್ವಲ್ಪ ಮತ್ತು ಬಾತ್ರೂಮಿಗೆ ಮಾತ್ರ ಹಾಕಿದ್ದಾರೆ, ಜಾಸ್ತಿ ಎಲ್ಲ ಹಾಕಿಲ್ಲ. ಹಾಕೋಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆಲ್ರೆಡಿ. ನೋಡಿ ಲೆಪ್ಪ ಎಲ್ಲ ಹಾಕಿದ್ದಾರೆ. ಇದೆಲ್ಲ ಗ್ಲಾಸು ಕನ್ನಡಿ ಬರುತ್ತಂತಲ್ಲಿ. ಮತ್ತು ಕಿಟಕಿ ಒಳಗಡೆ ರೂಮೆಲ್ಲ ದೊಡ್ಡ ಇದ್ದರೂ ಒಳ್ಳೆ ಚೆನ್ನಾಗಿ, ಒಳ್ಳೆ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ. ಒಳ್ಳೆ ಎರಡೆರಡು ಕಿಟಕಿಗಳಿದಾವೆ, ಚೆನ್ನಾಗಿದ್ದಾವೆ ಒಳ್ಳೆ. ಕೆಲವೆಲ್ಲ ಕಬ್ಬಿಣದ ಕಿಟಕಿ ಇದೆ, ಕೆಲವೆಲ್ಲ ವುಡ್ಡಿನ ಕಿಟಕಿ ಇದೆ. ನೋಡಿ ಇಲ್ಲಿ ಕೆಳಗಡೆ ಕಾಲಿಡಾರಲ್ಲಿ ಒಳ್ಳೆ ವಿಶಾಲವಾದ ಇದು ಪ್ರಕೃತಿ ಒಳ್ಳೆ ಚೆನ್ನಾಗಿ ಕಾಣುತ್ತೆ. ಮತ್ತು ಎಲೆ ಇದೆ ನೋಡಿ, ವಿಲ್ಲೇದ ಎಲೆ ಇದೆ, ಇದು ಬೀಡದ ಎಲೆ ಅಂತೆ, ಚೆನ್ನಾಗಿದೆ ಒಳ್ಳೆ. ನಾನು ಕೇಳಿದೆ, ಹಾಗೆ ನೋಡಿಕೊಂಡೆ. ನೋಡಿ ಇಲ್ಲೆಲ್ಲ ಮನೆ ಎಲ್ಲ ಇದ್ದಾವೆ, ಹಾಗೆ ಪ್ರಕೃತಿ ಎಲ್ಲ ಚೆನ್ನಾಗಿರುತ್ತೆ. ಅದು ಬೇರೆ ಪಕ್ಕದಲ್ಲಿ ಮತ್ತು ಚಿಗಂಚಿ ಗಿಡ ಅಂತ ಇದೆ ಅಲ್ಲ, ಚಿಗಂಚಿ ಕಾಯಿ ಬರುತ್ತಲ್ಲ, ಅದನ್ನು ಗಿಡ ಇತ್ತು, ಮರ ಇತ್ತು. ಕಾಯಿ ಒಂದಿಷ್ಟು ಬಂದಿದ್ದು, ಆಲ್ರೆಡಿ ಏನು ಹಣ್ಣಿದ್ದಿಲ್ಲ. ನೋಡಿಕೊಂಡೆ, ಹಾಗೆ ಒಂದು ಫೋಟೋ ಸೆಲ್ಫಿ ತಕ್ಕೊಂಡು ಹಾಗೆ ಬಂದೆ. ನೋಡಿ ಹಾಗೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ಒಳ್ಳೆ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಇನ್ನೇನು ಟೈಲ್ಸ್ ಹಾಕೋದು ಒಂದೇ ಬಾಕಿ. ಬರೀ ಇದೊಂದು ರೂಮಿಗೆ ಹಾಕಿದ್ದಾರೆ ಅಷ್ಟೇ, ಆಯಿತಾ. ಇದೊಂದು ರೂಮಿಗೆ ಹಾಕಿದ್ದಾರೆ, ಮತ್ತೇನು ಜಾಸ್ತಿ ಎಲ್ಲೂ ಹಾಕಿಲ್ಲ. ಬಾತ್ರೂಮಿಗೆಲ್ಲ ಹಾಕಿ ಕ್ಲಿಯರ್ ಮಾಡಿದ್ದಾರೆ. ಎಲ್ಲೆಲ್ಲಿ ಓಡಾಡೋಕ್ಕೆ ಅದೆಲ್ಲ ಕ್ಲಿಯರ್ ಮಾಡಿದ್ದಾರೆ. ಒಳ್ಳೆ ಲೆಪ್ಪ ಎಲ್ಲ ಕ್ಲೀನಾಗಿ ನೀಟಾಗಿ ಹಾಕಿದ್ದಾರೆ. ಮೂಲೆ ಗೀಲೆ ಎಲ್ಲ ಕಡೆಗೂ ಕ್ಲೀನಾಗಿ ಹಾಕಿದ್ದಾರೆ ಲೆಪ್ಪನ, ಯಾವುದೇ ಒಂದು ಇದಿಲ್ಲ. ಇದು ನೋಡಿ, ಇದು 2ನೇ ಮನೆಗೆ ಮತ್ತೆ ಭೇಟಿ ಕೊಟ್ಟಿರೋದು ನಾನು. ಇದು 2ನೇ ಮನೆಯದು ಅಷ್ಟೇ, ಒಳ್ಳೆ ನೀಟಾಗಿ ಎಲ್ಲ ಕ್ಲಿಯರ್ ಆಗಿದೆ. ಮತ್ತು ಟೈಲ್ಸ್ ಹಾಕಿದ್ದಾರೆ, ಗ್ರಾನೈಟ್ ಎಲ್ಲ ಆಗಿದೆ. ವೈಟ್ ವಾಶು ಕೂಡ ಎಲ್ಲ ಆಗಿದೆ ಆಲ್ರೆಡಿ. ನೋಡಿ ವೈಟ್ ವಾಶ್ ಕೂಡ ಹೊಡೆದಾಗಿದೆ, ಚೆನ್ನಾಗಿ ಒಳ್ಳೆ ಕ್ಲಾರಿಟಿಯಿಂದ ಕ್ಲಿಯರಾಗಿ ಕಾಣ್ತಾ ಇದೆ. ಯಾವುದೇ ಥರ ಎಲ್ಲೂ ಏನು ಒಂದೇ ಒಂದು ಇದನ್ನು ಗಾರೆ ಮಾಡಿದ್ದು ಮತ್ತು ಹೊಟ್ಟೆ ಹೋಲು ಇಂಥವೇನು ಕಾಣ್ತಿಲ್ಲ. ನೀಟಾಗಿ ಹೊಡೆದಿದ್ದಾರೆ. ಮತ್ತು ಗ್ರಾನೈಟ್ ಕೆಳಗಡೆ ಎಲ್ಲ ಕ್ಲೀನಾಗಿ ಹೊಡೆದಿದ್ದಾರೆ ಚೆನ್ನಾಗಿ. ನಾನು ನೋಡಿದೆ ಆಲ್ರೆಡಿ. ಇಲ್ಲೆಲ್ಲ ಇನ್ನೂ ಫಿನಿಷಿಂಗ್ ಆಗಿಲ್ಲ, ಹಾಗಾಗಿ ಅಲ್ಲೆಲ್ಲ ಎಲ್ಲೆಲ್ಲಿ ಫಿನಿಷಿಂಗ್ ಆಗಿಲ್ಲ ಅಲ್ಲೆಲ್ಲ ಬಿಟ್ಟಿದ್ದಾರೆ ಫುಲ್ಲು. ನೋಡಿ ಇಲ್ಲಿ ಇವರು ಬೇರೆ ಏನೇನು ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಕೇಳಿ. ನಿಮಗೆ ಏನಾದ್ರು ಬೇರೆ ಈಗ ಪಾಲಿಷ್ನರ್ ಸಿಕ್ಕಿಲ್ಲ ಅಂದರೆ ಅದ್ರ ಬಗ್ಗೆನೂ ಬೇಕಾದ್ರೆ ಅವ್ರು ಕವರ್ ಮಾಡ್ತಾರೆ. ನೋಡಿ ಎಲ್ಲ ಆಲ್ರೆಡಿ ಊಟ ಮಾಡ್ಕೊಬಂದು ಕೂತಿದ್ದಾರೆ. ನೋಡಿ ಕೆಲಸ ಮಾಡಿ ಊಟ ಮಾಡ್ಕೊಬಂದು ಕೂತಿದ್ರು ಆಲ್ರೆಡಿ ನಾನು ಹೋಗ್ಬೇಕಾರೆ. ನೋಡಿ ಇದೆಲ್ಲ ಚೆನ್ನಾಗಿದೆ, ಒಳ್ಳೆ ವುಡ್ ವರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಗ್ರಾನೈಟು ಅಷ್ಟೇ ಚೆಂದ ಕೂಲ್ಸಿದ್ದಾರೆ. ಮತ್ತು ಇದನ್ನೇ ಅದು ಲೆಪ್ಪ ಕೂಡ ಅಷ್ಟೇ ಚೆಂದ ಹಾಕಿದ್ದಾರೆ ಇವರು. ನೋಡಿ ಇದರದೆಲ್ಲ ಹಾಗೆ ಇದೆ, ಲೆಪ್ಪ ಕೂಡ ಚೆನ್ನಾಗಿ ಹಾಕಿದ್ದಾರೆ, ಸೂಪರಾಗಿ ಹಾಕಿದ್ದಾರೆ ಮಾತ್ರ. ಲೆಪ್ಪ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಲಿಲ್ಲ. ಮತ್ತು POP ಕೆಲಸ ಕೂಡ ಮಾಡಿಸ್ಕೊಡ್ತಾರೆ ಇವರಾಗೆ ಖುದ್ದಾಗಿ. ನಿಮಗೆ ಯಾರೂ ಸಿಕ್ಕಿಲ್ಲ ಅಂದರೆ POPನೂ ಕರೆಸಿ ಖುದ್ದಾಗಿ ಮಾಡಿಸ್ಕೊಡ್ತಾರೆ. ಹಾಗೆ ಮತ್ತು ಪಾಲಿಷ್ನರು ಇವರೇ ಕರೆಸಿ ಮಾಡಿಸ್ಕೊಡ್ತಾರೆ. ಹೇಳ್ತಾರೆ, ಬರೋಕ್ಕೆ ಹೇಳ್ತಾರೆ ಪಾಲಿಷ್ನವ್ರನ್ನ, ಅವರು ಹತ್ರ ನೀವು ಮಾತಾಡ್ಕೋಬೋದು ಬೇಕಾದ್ರೆ, ಆಯಿತಾ. ಎಲ್ಲದನ್ನೂ ಅವರೇ ಮಾಡಿಕೊಡ್ತಾರೆ. ನಿಮಗೆ ಯಾವುದೇ ತೊಂದರೆ ಬರೆದಿದ್ದ ಹಾಗೆ ಎಲ್ಲದೂ ಕ್ಲಿಯರಾಗಿ ಮನೇನ ನೀಟಾಗಿ ಎಲ್ಲ ಫಿನಿಷಿಂಗ್ ಮಾಡೇ ಕೊಡ್ತಾರೆ ನೀಟಾಗಿ. ಯಾವುದು ನೀವು ಬೇರೆ ಹತ್ರ ಹೋಗ್ಬೇಕಾಗಿಲ್ಲ, ಏನಿಲ್ಲ. ಪಾಲಿಷಿಂದ ಹಿಡಿದು, ಗ್ರಾನೈಟ್ ಹಾಕೋದ್ರಿಂದ ಹಿಡಿದು, ಮತ್ತು ಆಚಾರಿ ಕೆಲಸದಿಂದ ಹಿಡಿದು ಎಲ್ಲದನ್ನೂ ಕ್ಲೀನಾಗಿ ಮಾಡಿಸ್ಕೊಡ್ತಾರೆ. ನೀವು ಅಮೌಂಟ್ ಒಂದೇ ಪೇ ಮಾಡಿದ್ರೆ ಆಯಿತು ಅವರಿಗೆ, ಆಯಿತಾ. ಎಲ್ಲ ಜವಾಬ್ದಾರಿನೂ ಅವರೇ ತಗೊಂಡು ನೀಟಾಗಿ ನಿಮಗೆ ಮನೇನ ಲಾಸ್ಟಿಗೆ ಗೃಹ ಪ್ರವೇಶಕ್ಕೆ ಬಿಟ್ಟುಕೊಡ್ತಾರೆ, ಆಯಿತಾ ಫ್ರೆಂಡ್ಸ್. ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ, ಎಲ್ಲ ಫಿನಿಷಿಂಗ್ ಎಲ್ಲ ನೀಟಾಗಿ ಹೊಡೆದಿದ್ದಾರೆ. ವೈಟ್ ವಾಶ್ 2 ಸರಿ ವೈಟ್ ವಾಶ್ ಆಗಿದೆಯಂತೆ ಈ ಮನೆಯದು. ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ, ಗ್ರಾನೈಟ್ ಹಾಕಿದ್ದಾರೆ. ಇದರದ್ದು ಕೆಲವೆಲ್ಲ ಆಲ್ರೆಡಿ ಟೈಲ್ಸಿನ ಕೆಲಸ ಎಲ್ಲ ಮುಗಿದಿದೆ. ಕೆಳಗಡೆ ಇದನ್ನ ಹಾಕಿದ್ದಾರೆ, ಯಾಕೆಂದರೆ ಲೆಪ್ಪ ಇದರದ್ದು ಮಿಕ್ಸ್ ಮಾಡಿ, ಯಾಕೆಂದರೆ ಟೈಲ್ಸಿಗೆ ಯಾವುದೇ ಥರ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಅದ್ರ ಮೇಲೆ ತಿಳಿ ಥರ ಹಾಕಿದ್ದಾರೆ, ಸ್ಕ್ರ್ಯಾಚ್ ಆಗಲ್ಲ ಅಂತ.
ಆಯಿತಾ. ನೋಡಿ ಹೇಗಿದೆ ಅಲ್ವಾ, ಚೆನ್ನಾಗಿದೆ ರೂಮಲ್ಲಿ. ಇದರಲ್ಲೂ ಕೂಡ ಒಳ್ಳೆ ಬೆಳಕಿದೆ, ಸೂಪರಾಗಿದೆ ಬೆಳಕು ಮಾತ್ರ, ಅಷ್ಟು ಚೆನ್ನಾಗಿ ಬಂದಿದೆ ಬೆಳಕು. ನೋಡಿ ಟೈಲ್ಸು ಅಷ್ಟೇ ಚೆಂದ ಇದೆ. ಮುಂದೆ ಕಾಲಿಡಾರಿಗೂ ಒಳ್ಳೆ ಚೆಂದ ಟೈಲ್ಸ್ ಕೂರಿಸಿದ್ದಾರೆ. ಹಾಗೆಯೇ ಮುಂದಕ್ಕೆ ಹೋದ ಮೇಲೆ ಹೋಗ್ತಾ ಇದ್ದೀನಿ ಈಗ. ನೋಡಿ ಟೆರಸ್ ಮೇಲೆ ಹೋಗ್ತಾ ಇದ್ದೀನಿ. ಇದು ಮುಂದೆ ಬಂದುಬಿಟ್ಟು ಇವರು ಪ್ರಾಪರ್ ಬಂದುಬಿಟ್ಟು ರಿಪ್ಪನ್ಪೇಟೆಯಲ್ಲಿ ಆಲ್ಮೋಸ್ಟು ರಿಪ್ಪನ್ಪೇಟೆ, ಶಿವಮೊಗ್ಗ, ಭದ್ರಾವತಿ, ಶಿಕಾರಿಪುರ ಅಲ್ಲೆಲ್ಲ ಎಲ್ಲ ಕಡೆಗೂ ಕೆಲಸ ಮಾಡ್ತಾರೆ. ನೀಟಾಗಿ ಕೆಲಸನೂ ಅಷ್ಟೇ ನೀಟಾಗಿ ಅಚ್ಚುಕಟ್ಟಿಂದ ಮಾಡಿಕೊಡ್ತಾರೆ ನಿಮಗೆ, ಆಯಿತಾ. ನೀವು ಬೇರೆ ಕಡೆ ಎಲ್ಲೂ ಹೋಗೋದು ಬೇಡ. ಬೇಕಾದ್ರೆ ನಿಮಗೆ ಇವರಿಗೆ ನಿಮ್ಮ ಹತ್ರನೇ ಬಂದು ನೀವು ಇವರಿಗೆ ಕಾಂಟ್ರಾಕ್ಟ್ ಕೊಟ್ರಿ ಅಂದರೆ ಒಳ್ಳೆ ನೀಟಾಗಿ ಸೂಪರಾಗಿ ಮಾಡಿಕೊಡ್ತಾರೆ ನಿಮಗೆ, ಆಯಿತಾ. ಯಾವುದೇ ಥರ ಏನು ಕೆಟ್ಟ ಇದು ಬರೋ ಹಾಗೆ ಮಾಡಲ್ಲ, ಅಷ್ಟು ನೀಟಾಗಿ ಮಾಡ್ತಾರೆ. ಟೈಲ್ಸಿಂದ ಹಿಡಿದು ಹಾಗೆ ಪ್ರತಿಯೊಂದೂ ಪ್ಲಮ್ಮರ್ ಕೆಲಸದಿಂದ ಹಿಡಿದು ವೈರಿಂಗ್ ಕೆಲಸದ ತನಕನೂ ಅಷ್ಟೇ ಎಲ್ಲ ಇವರೇ ಮಾಡಿಕೊಡ್ತಾರೆ ನೀಟಾಗಿ ಕರೆಸಿ, ಆಯಿತಾ. ನೀವೇನು ಹೋಗೋ ಅವಶ್ಯಕತೆ ಇಲ್ಲ, ನೀವೊಂದು ಅಮೌಂಟ್ ಒಂದು ಪೇ ಮಾಡ್ತೀರ, ಆಯಿತಾ ಫ್ರೆಂಡ್ಸ್. ನೋಡಿ ಯಾವ ಥರ ಚೆನ್ನಾಗಿ ಮಾಡಿದ್ದಾರೆ. ಇದರೆಲ್ಲ ಡಿಸೈನ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ ಮನೆಯವರು. ನೋಡಿ ಮೇಲ್ಗಡೆ ಗ್ಲಾಸ್ ಏನೋ ಹಾಕ್ತಾರೆ ಏನೋ ಗೊತ್ತಿಲ್ಲ, ಆದರೂ ಅವ್ರು ಯಾರೂ ಓನರ್ ಇದ್ದಿಲ್ಲ, ಹಾಗಾಗಿ ಹಾಗೆ ಇದು ಮಾಡ್ಕೊಂಡು ಬಂದೆ. ನೇಚರು ಸೂಪರಾಗಿದೆ. ಖಾಲಿ ಸುಮಾರು ಜಾಗ ಇದೆ, ಖಾಲಿ ಜಾಗ ಇದೆ ಬ್ಯಾಕ್ ಸೈಡು. ಜಾನುವರೆಲ್ಲ ಮೇಯ್ತಿದ್ದು. ಹಾಗೆ ರಬ್ಬರ್ ಫ್ಲ್ಯಾಟ್ ಎಲ್ಲ ನೋಡಿದೆ. ಹಾಗೆ ಪಕ್ಕಕ್ಕೆಲ್ಲ ಮನೆ ಇದ್ದು JCB ಇತ್ತು ಅಲ್ಲೊಂದು, ಅದರದ್ದು ಒಂದು ನೋಡಿ ದನ ಒಂದು ಹೋಗ್ತಿದೆ. ಹಾಗೆ ಸುಮಾರಿತ್ತು ನೋಡಿ. ಈ ಮನೆಯಲ್ಲೂ ಕೂಡ ಇದನ್ನು ಅವರೇ ಮಾಡಿರೋದು ಆಲ್ಮೋಸ್ಟು. ಇದನ್ನು ಮಾಡಿ ಎಲ್ಲ ಕ್ಲಿಯರ್ ಆಗಿದೆ ಆಲ್ರೆಡಿ, ಚೆನ್ನಾಗಿದೆ. ಒಳಗಡೆ ಗ್ರಾನೈಟ್ ಎಲ್ಲ ಹಾಕಿದ್ದಾರೆ, ಆಲ್ರೆಡಿ ಪಾಲಿಷ್ ಮಾಡಿಸ್ತಿದ್ದಾರೆ, ಪಾಲಿಷ್ ಆಗ್ತಿದೆ ಈ ಮನೇಲಿ. ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡಿ. ಮೇಲ್ಗಡೆ ಇದನ್ನೆಲ್ಲ POP ಎಲ್ಲ ಚೆನ್ನಾಗಿ ನೀಟಾಗಿ ಹಾಕ್ಸಿದ್ದಾರೆ ನೋಡಿ, ಎಷ್ಟು ಚೆಂದ ಮಾಡಿದ್ದಾರೆ ಅಂದರೆ. POPದು ಅಷ್ಟೇ ನೀಟಾಗಿದೆ, ಆಯಿತಾ. ನೋಡಿ ರೂಮ್ಸ್ ಎಲ್ಲ ಇದೆಲ್ಲ ಚೆನ್ನಾಗಿದೆ. ಒಳ್ಳೆ ಬಾತ್ರೂಮಿಂದ ಹಿಡಿದು ಮತ್ತು ಟಾಯ್ಲೆಟ್ ರೂಮಿಂದ ಹಿಡಿದು ಎಲ್ಲದು ನೀಟಾಗಿದೆ. ಶೌಚಾಲಯ ಇತ್ತು ನೋಡಿ ಯಾವ ಥರ ಇದೆ. ಇಲ್ಲಿ ಒಂಚೂರು ಬೆಳಕಿನ ಸಮಸ್ಯೆ ಇದೆ, ಹಂಗಾಗಿ ಜಾಸ್ತಿ ಇದು ಮಾಡಿಲ್ಲ, ಆಯಿತಾ. ನೋಡಿ ಇದನ್ನು ಪ್ಲಮ್ಮರ್ ಕೆಲಸ ಕೂಡ ಅವರೇ ಮಾಡಿಸೋದು. ಇದೆಲ್ಲ ನೀಟಾಗಿದೆ, ಫುಲ್ಲೆಲ್ಲ ಒಂದು ಫಿನಿಷಿಂಗ್ ಆಗಿರೋ ಮನೆ ಇದು. ನೋಡಿ POPಗೆ ಒಳ್ಳೆ ಡಿಸೈನ್ ಕಲರ್ ಕೊಟ್ಟಿದ್ದಾರೆ, ಲೈಟಿಂಗ್ಸು ಇದ್ರದ್ದು. ಈ ಮನೆಯಲ್ಲಿ ರಿಮೋಟ್ ಕಂಟ್ರೋಲ್ ಇದೆ ಅಂತೆ. ಇದು POPಲಿ ಕರೆಂಟಿನ ಇದು ಆಪ್ಷನ್ಗಳೆಲ್ಲ ರಿಮೋಟಲ್ಲೇ ಮಾಡ್ಬೋದಂತೆ, ಬೇಕಾದದ್ದು ಕರೆಂಟನ್ನು ಹಾಕ್ಬೋದಂತ, ಆಯಿತಾ. ನನಗೆ ಈ ಮನೇಲಿ ಇಷ್ಟ ಆಗಿರೋದು ಅಂದರೆ ಈ ಡೋರಲ್ಲಿ ಒಂದು ಗೊಂಬೆ ಇದೆ ನೋಡಿ, ಅದು ತುಂಬ ಇಷ್ಟ ಆಯಿತು, ಸಖತ್ತಾಗಿ ಇಷ್ಟ ಆಯಿತು ನೋಡಿ. ಅದು ಎಷ್ಟು ಚೆಂದ ನಿಂತಿದೆಯಲ್ಲ, ಟಾಮ್ ಆ್ಯಂಡ್ ಜೆರಿ ಇದರಲ್ಲಿರೋ ನೋಡಿ ಹೆಂಗಿದೆ ಅಲ್ವಾ, ಸೂಪರಾಗಿದೆ. ಅದ್ರದ್ದೊಂದು ಫೋಟೋ ಒಂದು ಕ್ಲಿಕ್ ಮಾಡಿದೆ ನಾನು ಆಲ್ರೆಡಿ. ನೋಡಿ ಇದು ಫುಲ್ ವಿಡಿಯೋನು ತೋರಿಸ್ತೀನಿ ನಾನೀಗ, ಒಂದು ಎಲ್ಲದನ್ನು ನೋಡಿ. ಎಲ್ಲ ಫಿನಿಷಿಂಗ್ ಇದೆ. ಇಲ್ಲಿ ಈ ರೂಮಲ್ಲೊಂದು POP ಇದೆ ನೋಡಿ, ಎಷ್ಟು ಚೆಂದ ಮಾಡಿದ್ದಾರೆ, ಡಿಸೈನ್ ಹೇಗೆ ಕೊಟ್ಟಿದ್ದಾರೆ ಅದಕ್ಕೆ, ಆಯಿತಾ. ನೋಡಿ ಆಲ್ರೆಡಿ ಹೊಡೆದಿದ್ದೀನಿ ನಾನು POPದು. ನೋಡಿ ಫ್ಯಾನ್ ಹಾಕಿದ್ದಾರೆ, ಸೂಪರಾಗಿದೆ. ಡಿಸೈನು ಆಗಿದೆ, ಕಲರು ಸೂಪರಾಗಿ ಕೊಟ್ಟಿದ್ದಾರೆ ಅಲ್ವಾ, ನೀಟಾಗಿದೆ, ಒಳ್ಳೆ ಚೆನ್ನಾಗಿದೆ. ಎಲ್ಲರೂ ಅವರೇ ಮಾಡಿರೋದು. ನೀವು ಯಾರಿಗೆ ಕೊಡೋಕ್ಕಿಂತ ಇವ್ರಿಗೆ ಕೊಟ್ಟರೆ ಒಳ್ಳೆ ನೀಟಾಗಿ ನಿಮಗೆ ಶಿಸ್ತಾಗಿ ಮಾಡಿಕೊಡ್ತಾರೆ. ಎಲ್ಲ ಜವಾಬ್ದಾರಿನೂ ಇವರೇ ವಹಿಸ್ಕೊಂಡು ಮಾಡ್ತಾರಲ್ಲ, ಅದು ಖುಷಿ ಪಡಬೇಕು. ನಿಮ್ದು ಏನೋ ತಲೆ ಬಿಸಿನೇ ಇಲ್ಲ, ಐಟಮ್ಸ್ನ ಒಂದು ಕೊಡ್ಸಿರಾಯ್ತು ಅವರಿಗೆ, ಎಲ್ಲ ಕೆಲಸನೂ ಅವರೇ ಮಾಡಿಕೊಡ್ತಾರೆ ಅಲ್ಲ ಫ್ರೆಂಡ್ಸ್. ನೀವೇನಾದ್ರು ಬೇರೆಯವ್ರ ಹತ್ರ ಹೋಗ್ಬೇಕಾ, ಏನೂ ಬೇಡ, ಕ್ಲೀನಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಸ್ಕೊಡ್ತಾರೆ. ನೋಡಿ ಇಲ್ಲೊಂದು ಬಾತ್ರೂಮ್ ಇದೆ. ಹಾಗೆ ಹೊರಗಡೆ ನೋಡಿ ಖಾಲಿ ಇದನ್ನು ತೋರಿಸ್ತೀನಿ, ಬ್ಯಾಕ್ ಸೈಡು ಇದನ್ನು ಕೂಡ ಇಲ್ಲೂ ಕೂಡ ಅವರೇ ಮಾಡ್ತಿರೋದು. ಇದೆಲ್ಲ ರಬ್ಬರ್ ಫ್ಲಾಟು ನೋಡಿ. ಈ ಮೇಲ್ಗಡೆ ಆ್ಯಂಗ್ಲರ್ ಇದೆಯಲ್ಲ, ಅದನ್ನು ಅವರೇ ಹಾಕ್ಸಿರೋದು, ಖುದ್ದಾಗಿ ನಿಂತ್ಕೊಂಡು, ಆಯಿತಾ. ಈ ಥರ ಹಾಕಿ ಅಂತ ಹೇಳಿರೋದು ಅವರು, ಆಯಿತಾ. ಮತ್ತೆ ರಿಟರ್ನ್ ಬರ್ತಾ ಇದ್ದೀನಿ. ನೋಡಿ ಇಲ್ಲೊಂದು ರೂಮ್ ಇದೆ, ಹಾಗೆ ಇಲ್ಲೊಬ್ರು ನಿಂತಿದ್ದಾರೆ ನೋಡಿ, ಆಯಿತಾ. ನೋಡಿ ಇಲ್ಲೆಲ್ಲ ಸಿಂಕ್ ಇದೆ, ಹಾಗೆ ಕೈ ತೊಳೆಯೋಕ್ಕೆ. ಇಲ್ಲೊಂದು ರೂಮ್ ಇದೆ. ಈ ರೂಮಲ್ಲಿ ಒಳ್ಳೆ ಬೆಳಕಿದೆ, ಸೂಪರಾಗಿ ಬೆಳಕು ಬರುತ್ತೆ ಮಾತ್ರ, ಅದು ಸೂಪರಾಗಿ ಚೆನ್ನಾಗಿದೆ ಮಾತ್ರ. ನನಗೇನೋ ಸಖತ್ತಾಗಿ ಇಷ್ಟ ಆಯಿತು ಈ ರೂಮು. ಹಾಗೆ ಮುಂದಕ್ಕೆ ಹೋಗ್ಬೇಕಾರೆ ಹಾಗೆ ಹೋದೆ, ಅಲ್ಲೊಂದು ಬಾತ್ರೂಮ್ ಇತ್ತು. ಮಿನಿಮಮ್ ಈ ರೂಮಲ್ಲಿ ಎಷ್ಟಿದೆ ಅಂದರೆ 3 ಬಾತ್ರೂಮ್ ಇದೆ, ಚೆನ್ನಾಗಿದ್ದಾವೆ. ಒಂದು ಇದ್ರ ಹತ್ರ ಎಲ್ಲಿ ಕಿಚನ್ ಇಂದ ಬ್ಯಾಕ್ ಸೈಡು ಒಂದಿದೆ. ಇದು ಕಿಚನ್ ಬಂದುಬಿಟ್ಟು ಹಿಂದ್ಗಡೆ ಒಂದು ಇದು ಮಾಡಿದ್ದಾರೆ, ಕಿಚನ್ ಥರನೇ ಅಲ್ಲೊಂದಿದೆ. ಮತ್ತು ಮುಂದಕ್ಕೊಂದು ಕಿಚನ್ ಇದೆ. ಹಾಗೆ ಮತ್ತು ರೂಮಲ್ಲೇ 2 ರೂಮಲ್ಲೂ 4 ಬಾತ್ರೂಮ್ ಇದ್ದಾವೆ ಟೋಟಲ್, ಅಂತ ನೋಡಿ. POP ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಸೂಪರಾಗಿ ಹೊಡೆದಿದ್ದಾರೆ ಮಾತ್ರ. ನನಗೇನೋ ಸಖತ್ತಾಗಿ ಇಷ್ಟ ಆಯಿತು. ಅದು ರಿಮೋಟ್ ಕಂಟ್ರೋಲಲ್ಲಿದೆ ಅಂದರೆ ಸೂಪರಾಗಿದೆ, ಒಳ್ಳೆ ಬೆಳಕಿದೆ. ಈ ಹಾಲಿದೆ, ಮಿನಿಮಮ್ ಸಖತ್ತಾಗಿ ಬೆಳಕು ಬರುತ್ತೆ, ಅಷ್ಟು ಚೆನ್ನಾಗಿ ಬೆಳಕು ಬಂದಿದೆ ಅಲ್ಲಿ, ಆಯಿತಾ. ನನಗೇನೋ ಖುಷಿ ಅಂದರೆ ಖುಷಿ ಆಯಿತು.
ನಾನು ಒಂದೇ ಸರಿ ಯೋಚನೆ ಮಾಡಿದೆ, ಕಟ್ಟೋದು ಇದೇ ಥರ ಕಟ್ಟಬೇಕು ಮನೇನ ಅಂತ. ಇನ್ಯಾವತ್ತು ಲೈಫಲ್ಲಿ ಯಾರು ಹೇಳಬಾರ್ದು ಕೇಳಬಾರ್ದು ಆ ಥರ ಮನೆ ಕಟ್ಟಬೇಕು ಇದೇ ಥರದ್ದು ಅಂತ ಅಂದ್ಕೊಂಡೆ. ನೋಡಿ, ಮುಂದಕ್ಕೆ ಪೆಟ್ರೋಲ್ ಬಂಕ್ ಇದೆ. ಆಲ್ರೆಡಿ MRPL ಪೆಟ್ರೋಲ್ ಬಂಕು ಆಯಿತಾ. ಈ ರೂಟಲ್ಲಿ ರಿಪ್ಪನ್ಪೇಟೆ ರೂಟಲ್ಲಿ ಬಂದಾಗ ತೀರ್ಥಹಳ್ಳಿ ರೋಡಲ್ಲಿ ಇದೆ ಇದು. ಅಲ್ಲಿ ಬಂದು ಪೆಟ್ರೋಲ್ ಹಾಕ್ಸಿ ಚೆನ್ನಾಗಿರುತ್ತೆ ಅಲ್ಲೂ ಪೆಟ್ರೋಲು ಆಯಿತಾ. ನೋಡಿ, ಹಾಗೆ ಟೆರಸ್ ಮೇಲೆ ಹೋಗ್ತಾಯಿದ್ದೀನಿ ನೀಟಾಗಿ. ಎಲ್ಲ ಕಡೆ ಕಾಲಿಡರು ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿ ನೋಡಿ ಅಲ್ವಾ. ಟೆರಸ್ ಮೇಲೆ ಹೋಗ್ತಾಯಿದ್ದೀನಿ ನೀಟಾಗಿ, ಚೆನ್ನಾಗಿ ಕಾಣ್ತಾಯಿದೆ. ಟೆರಸ್ ಮೇಲೆ ಪೆಟ್ರೋಲ್ ಬಂಕ್ ಕಾಣ್ತಿದೆ. ಹಾಗೆ ಖಾಲಿ ಜಾಗ ನೋಡಿ, ಪಕ್ಕಕ್ಕೆ ಮೇರಿ ಮಾತಾ ಸ್ಕೂಲ್ ಇದೆ. ಟ್ಯಾಂಕಿ ಮೇಲ್ಗಡೆ ಇಟ್ಟಿದ್ದಾರೆ. ಹಾಗೆ ಮೇರಿ ಮಾತಾ ಸ್ಕೂಲ್ ಇದೆ ಅಲ್ಲ ಪಕ್ಕಕ್ಕೆ. ಹಾಗೆ ಪೆಟ್ರೋಲ್ ಬಂಕ್ ಅಂತೂ ಒಳ್ಳೆ ಸೂಪರಾಗಿ ಕಾಣ್ತಿದ್ರೆ ಅದು ಮನೆ ಹತ್ತಿರ ನಿಂತ್ಕೊಂಡ್ರೆ ಅಲ್ವಾ. ಹಾಗೆ ಬ್ಯಾಕ್ ಸೈಡು ಫೀಲ್ಡ್ ಇದೆ ಮತ್ತು ರಬ್ಬರ್ ಫ್ಲ್ಯಾಟ್ ಇದೆ ಅವ್ರದ್ದೇ ಸ್ವಂತ ಆಯಿತಾ. ಮನೆ ಓನರ್ದೇ ಸ್ವಂತ ಫ್ಲ್ಯಾಟ್ ಇದೆ ನೋಡಿ, ರಬ್ಬರ್ ಫ್ಲ್ಯಾಟ್ ಇದೆ ಫುಲ್ಲು ನೋಡಿ. ತೆಂಗಿನ ಮರನೂ ಇದೆ, ತೆಂಗಿನಕಾಯಿ ಎಲ್ಲ ಕೆಡಕಿ ಹೋಗ್ತಾರಂತೆ, ಕೊಡ್ತಾರೆ. ಅದನ್ನೇನು ಅವ್ರೇನು ಇಟ್ಕೊಳ್ಳಲ್ಲ ಜಾಸ್ತಿ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇದು ಕೊಡ್ತಾರೆ ನೋಡಿ. ಹಾಗೆ ಇಳಿದು ಕೆಳಗಡೆಯಿಂದ ಬಂದು ಇಲ್ಲೊಬ್ರು ನಿಂತಿದ್ದಾರೆ ಕೈ ಕಟ್ಕೊಂಡು, ನಾನೇ ಈ ಮನೆ ಕಿಂಗ್ ಅಂತ ಅಲ್ವಾ. ನೋಡಿ, ಅವ್ರದ್ದೊಂದು ಫೋಟೋ ಹೊಡ್ಕೊತೀನಿ ನಾನೀಗ. ಓಕೆ ಫ್ರೆಂಡ್ ಅಲ್ಲ, ನೋಡಿ ಹೇಗೆ ನಿಂತಿದ್ದಾರೆ ನೋಡಿ ಅಲ್ವಾ, ಸೂಪರ್. ಹಾಗೆ ಕೈ ಕಟ್ಕೊಂಡು ಹಾಗೆ ಹೇಗಿದೆ ನನ್ನ ಮನೆ ಅಂತ ತೋರಿಸ್ತಾರೆ ಅವ್ರು ಅಲ್ವಾ. ಓಕೆ, ಹಾಗೆ ಮತ್ತು ಮುಂದೆ ಮನೆಯಿಂದ ಮುಂದಕ್ಕೆ ಬಂದು ಒಂದು ಫುಲ್ಲಾದ ಒಂದು ಮನೆದೊಂದು ಸೆಲ್ಫಿ ತಕ್ಕೊಂಡೆ. ಪಕ್ಕಕ್ಕೆ ಒಂದು ಸಪೋಟ ಮರ ಇದೆ, ಅದರಲ್ಲಿ ಸಣ್ಣ ಒಂದು ನಾಯಿ ಹೋಗ್ತಿತ್ತು, ಅದು ಕೂಡ ಕ್ಯೂಟ್. ಓಕೆ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಓಕೆ, ಬಾಯ್. ಮತ್ತೆ ಇವ್ರದ್ದು ಮನೆ ಕೆಲಸ ಮಾಡೋರ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ನಂಬರ್ ಮೆನ್ಷನ್ ಮಾಡ್ತೀನಿ ಆಯ್ತು.